ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಈ ಕಪ್ಪಿನ ಅಳತೆ ಇಲ್ಲಿ 2 ಕಪ್ಪು ಕ್ಯಾರೆಟ್ ತುರಿನ ತಗೊಂಡಿದ್ದೀನಿ. ಇವಾಗ ಮೊದಲು ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು 1 ಸ್ಪೂನ್ ತುಪ್ಪ ಹಾಕೊಳ್ತೀನಿ. ನೀವು ಬೇಕಂದ್ರೆ 2 ಸ್ಪೂನ್ ಹಾಕೋದು. ನಾನು 2 ಸ್ಪೂನ್ ಹಾಕೊಳ್ತೀನಿ. ಉಳಿತು ಅಂದ್ರೆ ಇದ್ರೊಳಗೆ ಅದು ತುರ್ಕೊಂಡಿರೋ ಕ್ಯಾರೆಟ್ನ ಇದ್ರೊಳಗೆ ಹುರ್ಕೋತೀನಿ. ಇವಾಗ ನಾನು ನಮಕ್ ಹಾಕೊಳ್ತಾ ಇದ್ದೀನಿ. ಇವಾಗ ಗೋಡಂಬಿ, ನೀವು ಇವೆರಡರಲ್ಲಿ ಒಂದನ್ನಾದ್ರೂ ಹಾಕೋಬಹುದು. ಇದನ್ನ ಮೊದ್ಲೇ ಈ ತರ ಬಿಡಿಸಿಟ್ಕೊಳ್ಳಿ. ನಾನು ಇವಾಗೆ ಬಿಡಿಸ್ಕೊಳ್ತಾ ಇದ್ದೀನಿ. ಬಿಡ್ತಾನೆ ಇದು ಮನಕ್ಕಿದೆಯಲ್ಲ, ಇದು ಉಬ್ಬೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಇಡಿ. ನಾನು ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ ಅನ್ಕೊಂಡಿತ್ತು. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಆದಷ್ಟು ನೀವು ದಪ್ಪ ತಳ ಇರೋಂತ ಪಾತ್ರೆನೇ ತಗೊಳ್ಳಿ, ಇಲ್ಲಾಂದ್ರೆ ಈ ತರ ಹತ್ಕೊಂಡ್ ಬಿಡುತ್ತೆ. ನಾ ಇದನ್ನ ತಕೊಳ್ತಾ ಇದ್ದೀನಿ. ಇವನ್ನ ಒಂದ್ ಪ್ಲೇಟ್ಗೆ ಕೊಡ್ತೀನಿ. ಇವಾಗ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಅದೇ ತುಪ್ಪದಲ್ಲಿ ಬೇಕಾದ್ರೆ ಹಾಕೋಬಹುದು. ನೀವು ಬೇಕಂದ್ರೆ ಇನ್ನೊಂದ್ ಸ್ಪೂನ್ ಆಡ್ ಮಾಡ್ಕೋಬಹುದು. ನಾನು ಇಲ್ಲಿ ಇನ್ನೊಂದ್ ಸ್ಪೂನ್ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ ತುರಿನ ಹಾಕೊಳ್ತೀನಿ. ನಾನು ಸ್ಟಾರ್ಟಿಂಗ್ ಗ್ಯಾಸ್ನ ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ಕೆ ಸ್ವಲ್ಪ ಅದು ಕಚ್ಕೊಳ್ತು. ನೀವು ಆದಷ್ಟು ಕ್ಯಾರೆಟ್ ಹಲ್ವಾ ಮಾಡ್ಕೋದಕ್ಕೆ ದಪ್ಪ ತಳ ಇರೋಂತ ಪಾತ್ರೆನೇ ತಕೊಳ್ಳಿ, ಇಲ್ಲ ಅಂದ್ರೆ ಕಚ್ಕೊಳ್ಳುತ್ತೆ ಅದನ್ನ. ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಲರ್ ಚೇಂಜ್ ಆಗೋವರೆಗೂ, ಇದ್ರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಈ ತರನ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮ್ ಇಟ್ಕೊಳ್ಳಿ. ನೀವು ದಪ್ಪಗಿರೋ ಪಾತ್ರೆನ ಇಟ್ಕೊಂಡಿದ್ರೆ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೋಬಹುದು. ಸ್ವಲ್ಪ ಇದು ಪಾತ್ರೆ ಇದು ಸ್ವಲ್ಪ ತೆಳು ಐತಿ, ಅದ್ರ ಸಂಬಂಧ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ಗಜ್ರಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಕಲರ್ ಚೇಂಜ್ ಆಗ್ಬೇಕಾಗುತ್ತೆ, ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಇರ್ಬೋದು.
ನೋಡಿ ಇದ್ರದ್ದು ಹಸಿ ವಾಸನೆ ಎಲ್ಲೇ ಹೋಗಿದೆ. ಇವಾಗ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ, ರೆಡ್ ಕಲರ್ ಇದ್ದಿದ್ದು. ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇವಾಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಳನ ತೆಗಿತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ, ಕಲರ್ ಬಿ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾನು 1 ಕಪ್ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಇನ್ನೂ ಬೇಕಾದ್ರೆ ಸೇರಿಸ್ಕೊಳ್ತೀನಿ. ಇವಾಗ 1 ಕಪ್ ಹಾಲನ್ನ ಹಾಕೊಂಡಿದ್ದೀನಿ. 2 ಕಪ್ ಕ್ಯಾರೆಟ್ ಹಲ್ವಾಗೆ ನಾನು 1 ಕಪ್ ಹಾಲನ್ನ ಹಾಕೊಂಡಿದ್ದೀನಿ. ಇದನ್ನ ಇವಾಗ ಲೋ ಫ್ಲೇಮಲ್ಲಿ ಇಷ್ಟು ಫುಲ್ ಹಾಲು ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ. ಕ್ಯಾರೆಟ್ ಫುಲ್ ಬೇಯೋವರೆಗೂ. ಗ್ಯಾಸ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಯಾವಾಗಲೂ ಒಂದು ಚಮಚದಿಂದ ತಿರುವಾಡಿಸ್ಕೊಂತ ಇರಿ. ಇದನ್ನ ನೀವು ದಪ್ಪ ತಳೆ ಪಾತ್ರೆ ಯೂಸ್ ಮಾಡ್ತಿದ್ರೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಟ್ಕೊಂಡು ನೀವು ಸ್ವಲ್ಪ 5 ನಿಮಿಷ ಹಾಗೆ ಮುಚ್ಕೊಂಡು ಬಿಟ್ಕೋಬಹುದು. ನಾನು ತೆಳುವಾದ ಪಾತ್ರೆ ತಗೊಂಡಿದ್ರಿಂದ ಇದನ್ನ ಹಾಗೆ ಕೈ ಆಡಿಸ್ಕೊಂತ ಇದ್ದೀನಿ ನಾನು. ಕ್ಯಾರೆಟ್ನ ಫುಲ್ ಬೇಯೋವರೆಗೆ ಇದೇ ತರ ಆಡ್ಸ್ಕೊಳ್ಳಿ. ಇವಾಗ ನಾನು 1-2 ಮಿನಿಟ್ಸ್ ಇದ್ರ ಮೇಲೆ ಪ್ಲೇಟ್ ಮುಚ್ಕೊಂಡು ಇಟ್ಕೋತೀನಿ. ಲೋ ಫ್ಲೇಮಲ್ಲಿ ಇಡ್ತೀನಿ. ನೋಡಿ ಇವಾಗ ಮುಚ್ಚಳನ ತೆಗಿತೀನಿ. ಇವಾಗ ಮತ್ತೆ ಸ್ಪೂನಿಂದ ಈ ಥರ ತಿರುವಾಡಿ, ಇಲ್ಲ ಅಂದ್ರೆ ತಳ ಕತ್ಕೊಳ್ಳುತ್ತೆ. ಇದನ್ನ ನೀವು ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಂದ್ರೂ ಅಷ್ಟು ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ. ಇದನ್ನ ಇನ್ನೂ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಮ್ಯಾಲೆ ಮುಚ್ಚಳ ಮುಚ್ಕೊಂಡು ಇಟ್ಕೊಳ್ತೀನಿ. ನಾನು ಮುಚ್ಚಳನ ತೆಗಿತಾ ಇದ್ದೀನಿ. ಇವಾಗ ಹಾಲು ಎಲ್ಲ ಡ್ರೈ ಆಗಿದೆ.
ಇವಾಗ ಇದಕ್ಕೆ ನಾನು ಸಕ್ಕರೆನ ಸೇರಿಸ್ಕೊಳ್ತೀನಿ. ನೋಡಿ, ನಾನು 2 ಕಪ್ ಕ್ಯಾರೆಟ್ ತುರಿಗೆ 1 ಕಪ್ ಸಕ್ಕರೆನ ಹಾಕೋತೀನಿ. ನೀವು ಸಕ್ಕರೆ ನಿಮ್ಮ ರುಚಿಗೆ ತಕ್ಕಂತೆ ಹಾಕೋಬಹುದು. ನಾನು ಇಲ್ಲಿ 1 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋಸ್ ಹಾಕಿ ಭಾಳ ದಿನ ಆಯ್ತು. ಸೊ ವಿಡಿಯೋಸ್ ಹಾಕಕ್ಕಾಗಿಲ್ಲ. ಇವಾಗ ಮತ್ತೆ ವಿಡಿಯೋಸ್ ಹಾಕ್ತಾ ಇದ್ದೀನಿ. ನಿಮಗೆ ಕ್ಯಾರೆಟ್ ಹಲ್ವಾ ಇಷ್ಟ ಆಗಿದ್ರೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿರೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ನು ಮಾಡಿ. ಇವಾಗ ಸಕ್ಕರೆ ಹಾಕಿ ಹೀಗೆ ಸ್ಪೂನಿಂದ ತಿರುವಾಡಿಸಿ ಸ್ವಲ್ಪ ನೀವು ಬೇಕಾದ್ರೆ ಹೈ ಫ್ಲೇಮ್ ಮಾಡಿ. ನಾನು ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆ ಕರಗಿ ಈ ತರ ತೆಳುವಾಗಿ ಅಳಸಾಗಿ ಕಾಣಿಸ್ತಾ ಇದೆ. ಇದನ್ನ ಸ್ವಲ್ಪ ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇದನ್ನ ಫ್ರೈ ಆಗಿತ್ತು. ಇವಾಗ ನಾನಿತ್ತು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಮತ್ತೆ ಅರ್ಧ ಸ್ಪೂನ್ ತುಪ್ಪನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ನಂದು ಸಕ್ಕರೆ ಜಾಸ್ತಿ ಆಯ್ತು. ಈ ತರ ಇದು ಆಗಿದೆ. ನೀವು ಸಕ್ಕರೆನ ನೋಡಿ ಹಾಕೊಳ್ಳಿ. ಇವಾಗ ನೋಡಿ, ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ತಿನ್ನೋದಕ್ಕೆ ತುಂಬಾ ಟೇಸ್ಟ್. ಇದನ್ನ ಫ್ರಿಜ್ ಅಲ್ಲಿ ಎಷ್ಟು ದಿನ ಬೇಕಂದ್ರೂ ಸ್ಟೋರ್ ಮಾಡ್ಕೊಳ್ಬಹುದು. ನೋಡಿ, ರೆಡಿ ಆಗಿದೆ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದನ್ನ ನೀವು ಎಷ್ಟು ದಿನ ಬೇಕಾದ್ರೂ ಅಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇವಾಗ ನಮ್ಮ ಹಲ್ವಾ ರೆಡಿ ಆಗಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ. ರೆಡಿ ಆಗಿದೆ ನೋಡಿ ಕ್ಯಾರೆಟ್ ಹಲ್ವಾ. ನೋಡಿ ಫ್ರೆಂಡ್ಸ್, ನಮ್ಮ ಹಲ್ವಾ ರೆಡಿ ಆಗಿದೆ. ನೋಡಿ ಹೇಗಿದೆ ಅಂತ ಹೇಳಿ. ಪ್ಲೀಸ್
ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.